ಸರ್ವತಂತ್ರ ಸ್ವತಂತ್ರ ಸಾರ್ವಭೌಮಿ ಪ್ರಜಾತಾಂತ್ರಿಕ ಧರ್ಮ ನಿರಪೇಕ್ಷ ಗಣರಾಜ್ಯವನ್ನಾಗಿ ಸಮಾಜವಾದಿ ಗಣರಾಜ್ಯವನ್ನಾಗಿ ನಿರ್ಮಿಸಲು ಪಣ ತೊಟ್ಟಿದ್ದೇವೆ. ಅಂದ್ರೆ ಈ ದೇಶವನ್ನ ಯಾರು, ಈ ದೇಶದ ಮಾಲೀಕರು ಯಾರು, ಈ ದೇಶದ ಸಾರ್ವಭೌಮತ್ರ ಯಾರ ಹತ್ರ ಇದೆ ಅಂದ್ರೆ ನಾವು ಈ ದೇಶದ ಜನ. ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಹೀಗಿರ್ಲಿಲ್ಲ. ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಬ್ರಿಟಿಷರು ಈ ದೇಶದ ಒಟ್ಟಾರೆ ಸಾರ್ವಭೌಮತ್ವ ಬ್ರಿಟಿಷರ ಕೈ ಕೆಳಗಿತ್ತು. ಅದಕ್ಕೂ ಹಿಂದೆ ಸಾಮ್ರಾಟರುಗಳಿದ್ರು, ಸಾಮ್ರಾಜ್ಯರು ರಾಜರುಗಳು. ರಾಜರ ಕಾಲದಲ್ಲಿ ಯಾರು ಆಳ್ತಿದ್ರು? ಒಂದು ಸಿಂಪಲ್ ವಿಷಯ ಏನಪ್ಪಾ ಅಂದ್ರೆ ರಾಣಿ ಹೋಟೆಲ್ ರಾಜ ಹೋಗ್ತಿದ್ರು. ಆ ರಾಜನಿಗೆ ಯೋಗ್ಯತೆ ಇದೆಯಾ, ಅರ್ಹತೆ ಇದೆಯಾ, ವಿಚಾರ ಗೊತ್ತಾಗುತ್ತಾ, ಅವೆಲ್ಲ ಏನಿಲ್ಲ. ರಾಜನ ಮಗ ಆದ್ರಿಂದ ರಾಜ. ಆದ್ರೆ ಅಂಬೇಡ್ಕರ್ ಹೇಳಿದ್ದೇನಪ್ಪಾ ಅಂದ್ರೆ ಪ್ರಜಾತಂತ್ರ ಅಂದ್ರೆ ಸಾಮ್ರಾಟರದವರ ಆಡಳಿತ ಅಲ್ಲ. ಪ್ರಜಾತಂತ್ರದಲ್ಲಿ ದೊರೆ ರಾಜ ಮತಪೆಟ್ಟಿಗೆಯಲ್ಲಿ ಹೋಗ್ತಾನೆ. ನಾವೆಲ್ಲರೂ ಆಯ್ಕೆ ಮಾಡ್ತೀವಿ, 5 ವರ್ಷಕ್ಕೊಂದ್ಸತಿ ಆಯ್ಕೆ ಮಾಡ್ತೀವಿ. ನಮ್ಗೆ ಇಷ್ಟ ಇರಲಿಲ್ಲ ಅಂತಂದ್ರೆ ಅವ್ರನ್ನ ಬದಲಾಯಿಸಿ. ಇದನ್ನ ಪ್ರಜಾತಂತ್ರ ಅಂತ ಕರೀತಾರೆ. ಯಾರು ಓಟ್ ಹಾಕ್ಬೇಕು ಒಂದು ದೇಶದಲ್ಲಿ? ಯಾರ್ಯಾರು ಈ ದೇಶದ ನಾಗರಿಕರು ಅವರೆಲ್ಲರೂ ಓಟ್. ಯಾರು ಈ ದೇಶದ ನಾಗರಿಕರು? ಈ ದೇಶದ ನಾಗರಿಕರು ಯಾರು ಅನ್ನುವುದರ ಬಗ್ಗೆ ನಮ್ಮ ದೇಶದ ಸಂವಿಧಾನ ಸಭೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. 1946ರಿಂದ 1949 ನವೆಂಬರ್ 26 ತನಕ ಸುಮಾರು 3 ವರ್ಷ ಸಂವಿಧಾನ ಸಭೆ ಚರ್ಚೆ ನಡೆಸಿ ನಮ್ಮ ದೇಶಕ್ಕೆ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನವನ್ನು ರೂಪುಗೊಳಿಸಿ. ನಾಗರಿಕರು ಅನ್ನೋ ಪ್ರಶ್ನೆ ಬಂದಾಗ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ತರ ಇತ್ತು. ಉದಾಹರಣೆ, ಕೆಲವು ದೇಶಗಳಲ್ಲಿ ಒಂದು ಧರ್ಮಕ್ಕೆ ಸೇರಿದವರು ಮಾತ್ರ ಆ ದೇಶದ ನಾಗರಿಕರು ಅಂತ, ಕೆಲವು ದೇಶಗಳಲ್ಲಿ ಒಂದು ಭಾಷೆಗೆ ಸೇರಿದವರು ಮಾತ್ರ ಆ ದೇಶದ ನಾಗರಿಕರು ಅಂತ, ಬೇರೆ ಭಾಷೆ ಆಡೋರು ಇಲ್ಲ. ಒಂದು ಜನಾಂಗಕ್ಕೆ ಸೇರಿದವರು ಮಾತ್ರ ಒಂದು ದೇಶದ ನಾಗರಿಕರು ಅಂತ ಬೇರೆ ಕೆಲವು ದೇಶಗಳಲ್ಲಿದೆ. ಆ ಜನಾಂಗದವರು ಅಲ್ಲ ಅಂತಂದ್ರೆ 2ನೇ ದರ್ಜೆ ಪ್ರಜೆಗಳಾಗಿರ್ತಾರೆ. ಒಂದು ಧರ್ಮಕ್ಕೆ ಸೇರಿದವರು ಒಂದು ದೇಶದ ಪ್ರಜೆಗಳು ಅಂತಿದ್ರೆ ಮಿಕ್ಕದವ್ರಿಗೆ ಅಲ್ಲಿ ಕೆಲಸ ಮಾಡಬಹುದು, ಆದ್ರೆ ಓಟಿನ ಹಕ್ಕು ಇರೋದಿಲ್ಲ, ಬೇರೆ ಯಾವುದೇ ನಾಗರಿಕ ಹಕ್ಕುಗಳು ಇರೋದಿಲ್ಲ. ಆದರೆ ನಮ್ಮ ದೇಶದ ಸಂವಿಧಾನದ ಆರ್ಟಿಕಲ್ 3ರಿಂದ ಆರ್ಟಿಕಲ್ 12 ತನಕ ತುಂಬಾ ಸ್ಪಷ್ಟಪಡಿಸಿರೋದು ಏನಪ್ಪಾ ಅಂತಂದ್ರೆ, ನಮ್ಮ ದೇಶದಲ್ಲಿ ನಾಗರಿಕರಾಗುವುದಕ್ಕೆ ನಾನು ಯಾವ ಜಾತಿ ಹುಟ್ಟಿದ್ದೀನಿ, ನಾನು ಹೆಣ್ಣ, ಗಂಡ, ಬ್ರಾಹ್ಮಣನ, ದಲಿತನ, ಹಿಂದೂನ, ಮುಸ್ಲಿಮ, ಉತ್ತರ ಭಾರತವನ್ನ, ದಕ್ಷಿಣ ಭಾರತದಲ್ಲಿ ಯಾವುದು ಕೂಡ ಮಾನದಂಡ ಅಲ್ಲ. ಏಕೈಕ ಮಾನದಂಡ ಈ ದೇಶದಲ್ಲಿ ಹುಟ್ಟಿದ್ದೀನಿ, ಆದ್ರಿಂದ ಈ ದೇಶದ ನಾಗರಿಕ. ಹುಟ್ಟು ಮಾತ್ರ ನಾನು ಹುಟ್ಟಿರಬೇಕು ಅಥವಾ ನಮ್ಮ ತಂದೆ ತಾಯಿ ಹುಟ್ಟಿರಬೇಕು. ಇದನ್ನ ಆಧರಿಸಿ ನಮಗೆ ದೇಶದಲ್ಲಿ ನಾಗರಿಕತ್ವವನ್ನು ಕೊಡಲಾಗ್ತದೆ. ಅದಕ್ಕೆ ಧರ್ಮದ ತಾರತಮ್ಯವಿಲ್ಲ, ಜಾತಿಯ ತಾರತಮ್ಯವಿಲ್ಲ, ಲಿಂಗದ ತಾರತಮ್ಯವಿಲ್ಲ, ನಿಮಗೆ ಆಸ್ತಿ ಇದೆಯಾ ಇಲ್ವಾ ಅನ್ನೋ ತಾರತಮ್ಯ ಇಲ್ಲ. ಯಾತಕ್ಕೆ ತುಂಬಾ ಮುಖ್ಯ ಅಂದ್ರೆ 1935ರಲ್ಲಿ ಬ್ರಿಟಿಷರ್ ಕಾಲದಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂತ ಆದಾಗ ಮೊಟ್ಟ ಮೊದಲ ಚುನಾವಣೆ 1937ರಲ್ಲಿ ನಡೀತು. ಆ ಚುನಾವಣೆಯಲ್ಲಿ ವೋಟ್ ಹಾಕುವುದಕ್ಕೆ ಒಂದು ಮಾನದಂಡ ಇತ್ತು. ಏನಪ್ಪಾ ಅಂದ್ರೆ ರೈತರು 1937ರಲ್ಲಿ ವೋಟ್ ಹಾಕುವಂತರು ಪಕ್ಷ ನಮ್ಮ ಯಾರ್ಯಾರು ಕೂತಿದೀವಿ, ನಮ್ಮ ಮುತ್ತಜ್ಜರು ಯಾರು ವೋಟ್ ಹಾಕ್ಬೋದು? 1937ರಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರು, ಯಾರು ಡಿಗ್ರಿ ಹೋಲ್ಡರ್ಸ್ ಆಗಿದ್ರು, ಯಾರು ಸಕಲ ವೃತ್ತಿಗಳಲ್ಲಿ ಇದ್ರು ಅವ್ರುಗಳು ವೋಟ್ ಹಾಕ್ಬೋದು. ಯಾರು ವೋಟ್ ಹಾಕ್ಬೋದಾಗಿತ್ತು? ಆಗ ಭಾರತದ ಜನಸಂಖ್ಯೆಯ ಕೇವಲ 17% ಜನ ಮಾತ್ರ ವೋಟ್ ಹಾಕಿದ್ರು. ಕಾಂಗ್ರೆಸ್ಸಿನ ಒಳಗೆಯೂ ಕೂಡ ಸಾರ್ವತ್ರಿಕ ಮತದಾನ ಬೇಕಾ ಬೇಡವಾ ಅಂತ ಬಹುದೊಡ್ಡ ಚರ್ಚೆ 1909ರಿಂದಲೂ ಕೂಡ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಿರಂತರವಾಗಿ ನಡೆದದ್ದೇನಪ್ಪಾ ಅಂದ್ರೆ, ಈ ದೇಶ ಹೇಗೆ ನಡೆಸಬೇಕು, ಈ ದೇಶ ಹೇಗೆ ಕಟ್ಟಬೇಕು ಅನ್ನುವುದಕ್ಕೆ ಶಿಕ್ಷಣ ಅಲ್ಲ ಮಾನದಂಡ ಆಗ್ಬೇಕಾಗಿರೋದು, ವಿವೇಕ. ರೈತರ ವಿವೇಕ, ಕಾರ್ಮಿಕರ ವಿವೇಕ, ಹೆಣ್ಣು ಮಕ್ಕಳ ವಿವೇಕ, ಈ ವಿವೇಕವೆಲ್ಲವೂ ಸೇರಿ ಈ ದೇಶವನ್ನ ಕಟ್ಟಬೇಕು. ಆದ್ರಿಂದ ಸಾರ್ವತ್ರಿಕ ಮತದಾನ ಆಗಬೇಕು. ಕಾಂಗ್ರೆಸ್ನಲ್ಲೇ ಇದ್ದಂತ ಬಹಳಷ್ಟು ಜನ ಹೆಣ್ಮಕ್ಳು ಯಾಕೆ ವೋಟ್ ಹಾಕ್ಬೇಕು? ಹೆಣ್ಮಕ್ಳಿಗೆ ಏನ್ ಗೊತ್ತಾಗುತ್ತೆ ರಾಜಕೀಯ? ದಲಿತರಿಗೆ ಏನ್ ಗೊತ್ತಾಗುತ್ತೆ ರಾಜಕೀಯ? ಸಾರ್ವತ್ರಿಕ ಮತದಾನ ಇರಬಾರದು ಅಂತ ವಾದ ಮಾಡಿ. ಆದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಈ ತರದ ಆಸ್ತಿಹೀನರ ಬಗ್ಗೆ, ನಿರ್ಲಕ್ಷ್ಯಕ್ಕೊಳಪಟ್ಟಂತ ಜಾತಿಗಳ ಬಗ್ಗೆ, ಜನಾಂಗಗಳ ಬಗ್ಗೆ ಇದ್ದಂತ ನಿರ್ಲಕ್ಷ್ಯವನ್ನ, ಅಸಡ್ಡೆಯನ್ನ ನಿರಾಕರಿಸಿ ಸಂವಿಧಾನದಲ್ಲಿ ಆಸ್ತಿ ಆಗಲಿ, ಅಂತಸ್ತಾಗಲಿ, ಜಾತಿ ಆಗಲಿ, ಧರ್ಮ ಆಗಲಿ, ಲಿಂಗ ಆಗಲಿ, ನಾವು ಮತದಾರರಾಗುವುದಕ್ಕೆ, ನಾಗರಿಕರಾಗುವುದಕ್ಕೆ ಅಡ್ಡಿ ಅಲ್ಲ ಅಂತ ಒಂದು ಸಂವಿಧಾನ ಮಾಡ್ತಾರೆ. ಇದು ತುಂಬಾ ತುಂಬಾ ಮುಖ್ಯವಾದದ್ದು. SIR ಇದಕ್ಕೆ ವಿರುದ್ಧವಾದದ್ದನ್ನು ಮಾಡ್ತದೆ. ಹೇಗೆ ಅಂತ ನಾನು ಹೇಳ್ತೀನಿ. ಅಕ್ಟೋಬರ್ರಿಂದ 1952ರ ಫೆಬ್ರವರಿ ತನಕ 66 ಹಂತಗಳಲ್ಲಿ ನಡೀತು. ಆಗ ಭಾರತದ ಚುನಾವಣಾ ಆಯೋಗದ ಪ್ರಪ್ರಥಮ ಎಲೆಕ್ಷನ್ ಕಮಿಷನರು ಸುಕೋಮಲ್ ಸೇನ್ ಅಂತೆ, ಅವರು ಜಗತ್ತಿನಲ್ಲೇ ಇಲ್ಲದಂತ ಒಂದು ಹೊಸ ವಿಧಾನ ಹುಡುಕಿದ್ರು. ಯಾಕಂದ್ರೆ ಆಗ ನಮ್ಮ ದೇಶದ ಜನಸಂಖ್ಯೆ 30 ಕೋಟಿ, ಸುಮಾರು ಒಂದು 22 ಕೋಟಿ ಜನ ಮತದಾರರಿದ್ದರು. ಅದರಲ್ಲಿ 90% ಜನ ಅನಕ್ಷರ. ಈಗ ಕಾಂಗ್ರೆಸ್ನವರು ನಮಗೆ ಓಟ್ ಕೊಡಿ ಅಂತ ಪಾಪ್ಯುಲೇಟ್ ಕೊಡ್ತಾರೆ.
ಆಗ ಭಾರತೀಯ ಜನಸಂಘ ಅಂತಿತ್ತು, ಬಿಜೆಪಿಗೆ ಭಾರತೀಯ ಜನಸಂಘ ಅಂತ ಕರಿತಿದ್ರು. ಅವ್ರು ಹೋಗ್ಬಿಟ್ಟು ಬಿಜೆಪಿಗೆ ಜನಸಂಘ ಓಟ್ ಕೊಡಿ ಇದು ಕೊಟ್ರೆ, ಕಮ್ಯುನಿಸ್ಟ್ ಪಾಂಪ್ಲೆಟ್ ಕೊಟ್ರೆ ಹೋದರೆ. ಹೀಗಾಗಿ ಜಗತ್ತಿನಲ್ಲೇ ಇಲ್ಲದ ಒಂದು ಹೊಸ ವಿಧಾನ ಮೊದಲ ಚುನಾವಣೆಯಲ್ಲಿ ಏನು ಅನ್ವೇಷಣೆ ಮಾಡೋದು ಅಂದ್ರೆ ಸಂಕೇತ. ಅಂದ್ರೆ ಸಾಮಾನ್ಯ ಜನ ನಿತ್ಯ ಜೀವನದಲ್ಲಿ ಏನು ಬಳಸ್ತಾ ಇದ್ರು, ನೇಗಿಲು, ದನ, ಕರು, ಕಂದೀಲು, ಸುತ್ತಿ, ಕುಡುಗೋಲು, ಹೂವ, ಇವುಗಳನ್ನ ಇದು ಒಂದು ಪಕ್ಷ. ಸುತ್ತಿ ಕುಡುಗೋಲು ಇದ್ರೆ ಕಮ್ಯುನಿಸ್ಟರು, ಚರಕ ಇದ್ರೆ ಕಾಂಗ್ರೆಸ್ನವರು, ದನ ಕರು ಇತ್ತು ಅಂತಂದ್ರೆ ಮತ್ತೊಂದು ಪಕ್ಷ. ಈ ತರ ಸಂಕೇತಗಳನ್ನ ಬಳಸಿ ಜನರಿಗೆ ಓಟ್ ಹಾಕುವುದಕ್ಕೆ ಪ್ರೋತ್ಸಾಹ ಕೊಟ್ಟರು. ಉದ್ದೇಶ ಏನಿತ್ತು? ಅನಕ್ಷರಸ್ಥರು ಕೂಡ ಒಳಗೊಳ್ಳಬೇಕು. 18 ವರ್ಷ ತುಂಬಿದ ಪ್ರತಿಯೊಬ್ಬ ಅರ್ಹರು ಕೂಡ ಓಟ್ ಹಾಕಬೇಕು. ಅವರಿಗೆ ಓಟ್ ಹಾಕುವ ಅವಕಾಶವನ್ನ, ಅಧಿಕಾರವನ್ನ ಮನೆ ಮನೆಗೆ ಹೋಗಿ ಚುನಾವಣಾ ಆಯೋಗ ತಲುಪಿಸಬೇಕು. ಅದಕ್ಕೆ 1950ರಲ್ಲಿ ಇನ್ಫ್ಯಾಕ್ಟ್ ಮೊದಲ ಸಂಸತ್ತು ರೂಪುಗೊಳ್ಳುವುದಕ್ಕೆ ಮುಂಚೆ 1950ರಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಂತ ಬಂತು, ಪ್ರಜಾಪ್ರತಿನಿಧಿ ಕಾಯ್ದೆ ಅಂತ. 1960ರಲ್ಲಿ ಮತದಾರರ ಪಟ್ಟಿಯನ್ನ ತಯಾರಿಸುವ ನಿಯಮಗಳು, ಎಲೆಕ್ಟ್ರಲ್ ಲಿಸ್ಟ್ ನಿಯಮಗಳು, ರೂಲ್ಸ್. ಪ್ರಧಾನವಾಗಿ 2 ತರವಾದಂತ ಮತಪಟ್ಟಿ ಪರಿಷ್ಕರಣೆ. 1950ರಲ್ಲಿ ಮೊದಲ ಚುನಾವಣೆಗೆ ಶುರುವಾದಾಗ ಆಗ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮತದಾರರು ಯಾರು ಅನ್ನೋ ಪಟ್ಟಿ ಶುರುವಾಗಿದೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್ ಪ್ರಿಪರೇಷನ್ ಅಂದ್ರೆ ಹೊಸದಾಗಿ ಸಿದ್ಧಪಡಿಸುವುದು. ರಿವಿಷನ್ ಅಂದ್ರೆ ಏನು? ಈಗಾಗಲೇ ಇರುವ ಪಟ್ಟಿಯನ್ನ ಹೋಲಿಸಿ ಸೇರಿಸುವುದು ಅಥವಾ ಕಳೆಯುವುದು. ರಿವಿಷನ್ ಅಂದ್ರೆ ಪ್ರಿಪರೇಷನ್. ನಮ್ಮ ದೇಶದಲ್ಲಿ ಪ್ರಿಪರೇಷನ್ ಆಗಿದ್ದು ಯಾವಾಗ? ಮತಪಟ್ಟಿಗಳ ಪ್ರಿಪರೇಷನ್ ಆಗಿದ್ದು ಯಾವಾಗ ಅಂದ್ರೆ 1951ರಲ್ಲಿ. 1951ರ ಮೊಟ್ಟ ಮೊದಲ ಚುನಾವಣೆ ಮಾಡುವುದಕ್ಕೆ ನಮ್ಮ ದೇಶದ ನಾಗರಿಕರ ಹಾಗೆ ಮತದಾರರ ಪಟ್ಟಿ ಆಯಿತು. ಅಲ್ಲಿಂದ ಆಚೆಗೆ ಪ್ರತಿ ಚುನಾವಣೆಗಳ ಮಧ್ಯೆ ಮತ್ತೆ ಪ್ರತಿ 10 ವರ್ಷಕ್ಕೊಂದ್ಸತಿ ಅದನ್ನ ಪರಿಶೀಲಿಸ್ತಾ ಬಂದು ಹೊಸದಾಗಿ ಪ್ರತಿ ಚುನಾವಣೆ ನಾವು ತಯಾರು ಮಾಡ್ತಿರ್ಲಿಲ್ಲ. 2 ತರ ರಿವಿಷನ್ ಪ್ರಧಾನವಾಗಿ. ಒಂದು ಸಮ್ಮರಿ ರಿವಿಷನ್, ಇನ್ನೊಂದು ಇಂಟೆನ್ಸಿವ್ ರಿವಿಷನ್. ಸಮ್ಮರಿ ರಿವಿಷನ್ ಅಂದ್ರೇನು? 2 ಚುನಾವಣೆಗಳಿಗೆ ಮುಂಚೆ ನಿಮಗೆ ಗೊತ್ತಿರುತ್ತೆ ಯಾರ್ಯಾರು ಚುನಾವಣಾ ಕಚೇರಿ ಇರುತ್ತೆ ಸಂಬಂಧ ಇಟ್ಕೊಂಡಿರ್ತೀರಿ. ಫಾರಂ ನಂಬರ್ 6 ಅಂತ ಇರುತ್ತೆ, ಫಾರಂ ನಂಬರ್ 7 ಅಂತ ಇರುತ್ತೆ, ಫಾರಂ ನಂಬರ್ 8 ಅಂತ ಇರುತ್ತೆ. ನನಗೆ ಹೊಸದಾಗಿ 18 ವರ್ಷ ತುಂಬಿದ್ರೆ ನಾನು ಹೋಗಿ ನನಗೆ 18 ವರ್ಷ ತುಂಬಿದ್ರೆ ನಮ್ಮ ಅಪ್ಪ ಅಮ್ಮ ಇವರು ನೋಡಿ, ಇವರ ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮನ ಮಗ ನಾನೇ, ನಮ್ಮ ಅಪ್ಪ ಅಮ್ಮಂದರು ಕೂಡ ಮತದಾರರ ಪಟ್ಟಿಯಲ್ಲಿದ್ದಾರೆ ಅಂತ ನಾನು ಹೋಗಿ ಸೇರಿಸ್ತೀನಿ. ಅವ್ರು ಕೇಳುವ ಪ್ರಶ್ನೆಗೆ ಕೇಳುವ ಡಾಕ್ಯುಮೆಂಟ್ ಕೊಟ್ಟು ನಾನು ಮತದಾರನಾಗಿ ಸೇರ್ತೀನಿ. ಹೊಸದಾಗಿ ಮತದಾರರನ್ನ ಸೇರಿಸಿಕೊಳ್ಳುವುದು ಫಾರಂ ನಂಬರ್ 6. ಯಾರಾದ್ರೂ ನಾವು ಕ್ಷೇತ್ರ ಬಿಟ್ಟಿದ್ದೀವಿ, ನನ್ನ ಹೆಸರು ಬದಲಾಗಿದೆ, ನನ್ನ ಕ್ಷೇತ್ರ ಬದಲಾಗಿದೆ, ಫಾರಂ ನಂಬರ್ 7. ಸಮ್ಮರಿ ರಿವಿಷನ್ ಅಂದ್ರೆ ಇಷ್ಟೇ.